ಹಾಯ್ ಡಿಯರ್ಸ್, ಇವತ್ತಿನ ರೆಸಿಪಿ ಚಪಾತಿಗೊಂದು ಬೆಸ್ಟ್ ಸೈಡ್ ಡಿಶ್ ರೆಸಿಪಿ ಅಂದರೆ ಅದು ಎಗ್ ಬುರ್ಜಿ. ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಎಗ್ ಬುರ್ಜಿ ಇವತ್ತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲು ಬಾಣಲಿ ಬಿಸಿಗೆ ಇಟ್ಕೊಂಡು ಅದರಲ್ಲೊಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಒಂದು 5-6 ಎಸಲಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಮೊದಲು ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಹುರ್ಕೊಂಡ ನಂತರ ಇದಕ್ಕೊಂದು 3 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಎಗ್ ಬುರ್ಜಿಗೆ ಯಾವಾಗಲೂ ತರಕಾರಿಗಳು ಏನೇ ಸೇರಿಸಿದ್ರು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಈರುಳ್ಳಿ ಲೈಟಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಹುರ್ಕೊಂಡ ನಂತರ ಇದಕ್ಕೆ 1 ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ. ಈ ಟೊಮೆಟೊ ಕೂಡ ಸ್ವಲ್ಪ ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಳೋಣ. ಇದು ಬೇಯಿಸೋ ಅಂಥ ಟೈಮಲ್ಲೇ ನಾವು ಇದಕ್ಕೆ ಮಸಾಲೆ ಹಾಕ್ಕೊಂಬೇಡ. 1/4 ಸ್ಪೂನಷ್ಟು ಅರಿಶಿನ, ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ, ಆನಂತರ 1 ಸಣ್ಣ ಸ್ಪೂನಷ್ಟು ಧನಿಯಾ ಪೌಡರ್, ಸ್ವಲ್ಪ ಜೀರಿಗೆ ಪುಡಿ, ಸ್ವಲ್ಪ ಗರಂ ಮಸಾಲ, ಹಾಗೆ ಇದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿ ಈ ಮಸಾಲ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಇದು ರುಚಿ ತುಂಬ ಚೆನ್ನಾಗಾಗುತ್ತೆ. ಚಪಾತಿಗಂತೂ ಬೆಸ್ಟ್ ಕಾಂಬಿನೇಷನ್. ಮಸಾಲೆ ಜೊತೆಗೆ ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಿಸೋಂಥ ಟೈಮಲ್ಲೇ ಫ್ಲೇವರ್ಗೋಸ್ಕರ ಸ್ವಲ್ಪ ಕಸೂರಿ ಮೇಥಿ ಹಾಕಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಬೇಕಿದ್ರೂ ಹಾಕೋಬೋದು. ಸಣ್ಣ ಮಕ್ಳು ಯಾರು ತಿಂತಾ ಇರೋರಾದರೆ ನೀವು ಹಸಿರು ಮೆಣಸಿನ್ಕಾಯಿ ಬದಲಾಗಿ ಈ ಥರ ಚಿಲ್ಲಿ ಪೌಡರ್ ಹಾಕೊಳ್ಳೋದ್ರಿಂದ ಕಲರ್ ಕೂಡ ನಿಮಗೆ ಚೆನ್ನಾಗಿ ಬರುತ್ತೆ. ಎಗ್ ಬುರ್ಜಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ. ಈ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ಸಣ್ಣ ಉರಿನಲ್ಲಿ ಬೇಯಿಸ್ಕೊಂಡ ನಂತರ ನಾವು ಇದಕ್ಕೆ ಮೊಟ್ಟೆ ಸೇರಿಸ್ಕೊಳ್ಳೋಣ. ನಾನು ಇದಕ್ಕೆ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಮಾಡಿ ಅಲ್ಲಿ ಒಂದು 5 ಮೊಟ್ಟೆ ಹಾಕ್ತಾಯಿದ್ದೀನಿ. ಮೊಟ್ಟೆ ಹಾಕೋ ಸಮಯದಲ್ಲಿ ಸ್ವಲ್ಪ ಉರಿ ಕಮ್ಮಿ ಮಾಡ್ಕೊಂಡಿದ್ದೀನಿ. ಕಾರಣ ಯಾಕೆಂದರೆ ನಾನು ಇಲ್ಲಿ ಕಬ್ಬಿಣದ ಬಾಣಲಿ ಉಪಯೋಗಿಸ್ಕೊಂಡಿರೋದ್ರಿಂದ. ಕಬ್ಬಿಣದ ಬಾಣಲಿಗೆ ಮೊಟ್ಟೆ ಹಾಕಿದ ಕೂಡಲೇ ಸೈಡಲ್ಲೆಲ್ಲ ಸ್ವಲ್ಪ ಈ ಥರ ಅಂಟ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಉರಿ ಕಡಿಮೆ ಇಟ್ಕೋಬೇಕು. ಈ ಬಾಣಲಿ ಬಿಸಿಗೆನೇ ಮೊಟ್ಟೆ ಬೇಗ ಬೆಂದ್ಬಿಡುತ್ತೆ. ಕಂಟಿನ್ಯೂಸ್ ಆಗಿ ನಾವು ಈ ರೀತಿ ಸ್ಟೇರ್ ಮಾಡ್ತಾನೆ ಇರಬೇಕು. ಹೀಗೆ ತಿರುಗಿಸ್ಕೊತಾ ಇದ್ದರೆ ಪುಡಿ ಪುಡಿಯಾಗಿ ಅದು ಮೊಟ್ಟೆ ಬೆಂದು ರೆಡಿಯಾಗುತ್ತೆ. ನಮಗೇನಾದ್ರು ಸೈಡಲ್ಲಿ ಅಂಟಿದೆ ಅಂದರೆ ಆ ತಕ್ಷಣ ಈ ಥರ ಅಲ್ಲೆಯಿಂದ ಬಿಡಿಸ್ಕೊಂಬಿಟ್ರೆ ಆಯಿತು. ಎಗ್ ಬುರ್ಜಿ 2 ನಿಮಿಷಕ್ಕೆ ನಿಮಗೆ ರೆಡಿಯಾಗುತ್ತೆ. ಇದಂತೂ ನಮಗೆ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್. ಆದರೆ ಯಾವಾಗಲಾದ್ರು ತಿಳಿ ಸಾರೋ ಅಥವಾ ಬರೀ ಅನ್ನ ಸಾರಿದೆ ಅಂತ ಅನ್ನುವಾಗ ನೆಂಚ್ಕೊಳ್ಳೋಕೆ ಏನಾದ್ರು ಬೇಕು ಅಂತಂದ ಕೂಡ ನೀವು ಈ ಥರದ ಎಗ್ ಬುರ್ಜಿ ಮಾಡ್ಕೋಬೋದು. ಲಾಸ್ಟಲ್ಲಿ ಬೇಕಾದ್ರೆ ಕಟ್ ಮಾಡಿ ಕೊತ್ತಂಬರಿ ಕೂಡ ಹಾಕ್ಕೋಬೋದು. ಸೊ ಇಲ್ಲ ಅಂತಂದ್ರೂ ಕೂಡ ಹೀಗೇ ಚೆನ್ನಾಗಿರುತ್ತೆ. ಸೊ ರುಚಿಯಾಗಿರುವಂಥ ಎಗ್ ಬುರ್ಜಿ ರೆಡಿಯಾಗಿದೆ. ಈ ಎಗ್ ಬುರ್ಜಿ ರೆಸಿಪಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ, ಮಾಡಿದ ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ.